ನಮಸ್ಕಾರ. ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ, ಯಾರಾದ್ರೂ ಮಾಟ ಮಂತ್ರಗಿನ ಆಗಿತ್ತಪ್ಪ ಅಂತಂದ್ರೆ, ಯಾರಾದ್ರೂ ನಿಮ್ಗೆ ಮಾಡಿಸಿದ್ರಪ್ಪ ಅಂತ ತಿಳ್ಕೊರಿ. ಅವಾಗ ಏನಾಗ್ತದ ಅಂದ್ರೆ ಖಾಲಿ ಉರಿ ಬರಕ್ ಶುರು ಮಾಡ್ತದ, ಅಗಲ್ ಬುಗ್ಲಾಗಕ್ ಶುರು ಮಾಡ್ತದ, ಮತ್ತೆ ನಮ್ಮ ಮನಸ್ಸು ಹಿಡಿತ ತಪ್ತದ, ಸುಮ್ನೆ ಸಿಟ್ಟು ಬರಕ್ ಶುರು ಮಾಡ್ತದ, ಎಷ್ಟೋ ದಣವು ದಾಪಿಗಳು ಬರಕ್ ಶುರು ಮಾಡ್ತಾವ, ಆರೋಗ್ಯ ಹದಗೆಟ್ಟ ಹೋಗ್ತದ. ನಾವು ದವಾಖಾನಿಗೆ ಹೋಗಿ ಆರೋಗ್ಯ ಟೆಸ್ಟ್ ಮಾಡಿಸಿ ಬ್ಲಡ್ ಯೂರಿನ್ ಎಲ್ಲ ಚೆಕ್ ಮಾಡಿದ್ರೆ ಸಹ ಅಲ್ಲಿ ನಾರ್ಮಲ್ ಅಂತ ಬರ್ತದ. ಅವಾಗ ತಿಳ್ಕೊಂಬಿಡ್ಬೇಕು ನೀವು ಯಾರಾದ್ರೂ ಮಾಡಿಸ್ಯಾರಂತ. ಮಾಟಗಿನ ಆಯ್ತು ನಿದ್ದೆ ಬರ್ಲಾರ್ದಂಗ ಆಗ್ತದ, ಏನೋ ಅಗಲ್ ಬಗಲಾಗ ಶುರು ಮಾಡ್ತದ, ಒಂಥರ ಹುಚ್ಚುಚ್ಚು ಮಾಡಕ್ ಶುರು ಮಾಡ್ತದ ಮನಸ್ಸು. ಅದೇ ರೀತಿ ಮಾಟ ಮಂತ್ರ ಆಗಿರ್ತದ ಅಂತ ಸೂಚನೆ ಗೊತ್ತಾಗ್ತದ ನೋಡ್ರಿ. ಇದೇ ಮಾಟ ಮಾಡಿಸಿದ್ರೆ ಈ ತರ ಆಗ್ತದ ಅಂತ ಹೇಳಕ ಗೊತ್ತಾಗ್ತದ. ಆ ತರ ಏನಾದ್ರೂ ನಮ್ಮ ಹತ್ರ ಕಾಯ್ತ ಮಾಡ್ತೀವಿ. ಇಲ್ಲಿ ನೋಡ್ರಿ, 1 2 3 4 5 6 7 8 9 ತರ ಯಂತ್ರಗಳನ್ನು ಬರೆದು ಅವರಿಗೆ ಮಾಟ ಮದ್ದು ಮತ್ತೆ ದೆವ್ವ ಗಾಳಿ ಪೀಡೆ ಪಿಚಾಚಿ ಏನೇ ಇರ್ಲಿ ನಿವಾರಣೆ ಈ ತರ ಯಂತ್ರಗಳು ಮಾಡ್ತೀವಿ. ಸತತ ಮಿನಿಮಮ್ ಅಂತಂದ್ರೆ ಒಂದು 48 ಗಿಡ ಮೂಲಿಕೆಯ ಒಂದು ಬೇರುಗಳನ್ನ ಹಾಕ್ತಿವಿ. ಅದ್ರೊಳಗಡೆ 48 ಗಿಡ ಮೂಲಿಕೆಯನ್ನು ಇದ್ರೊಳಗೆ ಕಟ್ ಮಾಡಿ ಹಾಕ್ತಿವಿ. ಇಲ್ಲಿ ನೋಡ್ರಿ, ಕರಿಗುಲ್ಗುಂಜೆ ಮೊದಲು ಮಾಡಿ ಹಾಕ್ತಿವಿ. ಅದ್ರೊಳಗಡೆ 48 ಗಿಡ ಮೂಲಿಕೆಯ ಒಂದು ಚೂರ್ಣವನ್ನು ಇದ್ರೊಳಗಡೆ ಹಾಕಿಬಿಟ್ಟು ಇಷ್ಟೆಲ್ಲ ಯಂತ್ರಗಳನ್ನು ಬರೆದುಬಿಟ್ಟು ಒಂದು ತಾಯ್ತ ಹಾಕಿಸಿ ಒಂದು ತಾಯ್ತವನ್ನು ಭದ್ರತೆಯಾಗಿ ಒಂದು ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಸಾಕು. ಮಾಟ ಮರು ಎಲ್ಲ ಇಳುವಾಗ್ತದ, ಎಲ್ಲ ನಿವಾರಣೆ ಆಗ್ತದ. ಮತ್ತೆ ಅವ್ರಿಗೆಲ್ಲ ಒಂಥರ ಮಾಟ ಮದ್ದೆಲ್ಲ ಕ್ಲಿಯರ್ ಆಗ್ತದ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ನಮ್ಮ ಹತ್ರ ನಿಮ್ಗೆ ತಾಯ್ತ ಬೇಕಂದ್ರೆ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಕೊರಿಯರ್ ಬೇಕಂದ್ರೆ ಕೊರಿಯರ್ ಸಹ ಮಾಡಿ ಕಳ್ಸಂತ ಒಂದು ವ್ಯವಸ್ಥೆ ಇರ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾರ್ಯಾರಿಗೆ ಮಾಟ ಮರು ಏನಾದ್ರೂ ಆದ್ರೆ ನಮ್ಮ ಹತ್ರ ತಾಯ್ತದ ಮುಖಾಂತರ ಕ್ಲಿಯರ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕ ಮಾತೆ. ಹೇಳಿದ ಹೇಳಿಕೆ ಹುಸಿಯ ಹೋಗಿಲ್ಲ ಕೇಳರಿ ದೂರ, ಹೇಳಿದ ನುಡಿಗೋಳ ಆಗುತ್ತ ಹೊಂಟಾವ ಕೇಳರಿ ಗಂಭೀರ. ಅವನ ಕಾಲಾಗ ಆಳಾಗಿ ದುಡಿರಿ ನಿಮ್ಮ ಬಾಳೆ ಬಂಗಾರ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ದೇವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು. ನಮಸ್ಕಾರ ವೀಕ್ಷಕರೇ, ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪಾ ಅಂದ್ರೆ, 108 ಗಿಡ ಮೂಲಿಕೆ ಇರುವ ಒಂದು ಚೂರ್ಣದ ಬಗ್ಗೆ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ. ಈ ಚೂರ್ಣ ಹಣೆ ಮೇಲೆ ಹಚ್ಕೊಂಡು ದಿನ ಹಚ್ಕೊಂಡು ಹೋಗ್ತಾ ಇದ್ರೆ 108 ಸಮಸ್ಯೆಗಳು ನಿವಾರಣೆ ಆಗ್ತಾವ, ಜನವಶೀಕರಣ ಆಗ್ತದ, ಶತ್ರುಗಳು ಉಪದ್ರವಗಳು ಕಡಿಮೆ ಆಗ್ತಾವ. ಒಂದು ದೇವ್ರ ಮೂರ್ತಿಗೆ ಎತ್ತಿದ್ರೆ ದೇವ್ರ ಮೂರ್ತಿಗೆ ಶಕ್ತಿ ಬರಂತ ಒಂದು ಕೆಲಸ ಆಗ್ತದ. ಇದನ್ನ ಹಚ್ಚಿಗಣಿಕೇಸಿ ನಾವು ಹೋದ್ರೆ ಪ್ರತಿಯೊಂದು ಕಾರ್ಯಗಳಾಗ್ತಾವ. ನಮ್ಮ ಅಪೋಸಿಟ್ ಇರೋರೆಲ್ಲ ವಶೀಕರಣ ಆಗ್ತಾರ. ಈ ಚೂರ್ಣ ಎಂತ ಒಂದು ದೋಷಗಳು ಇದನ್ನು ಹಣೆ ಮೇಲೆ ಹಚ್ಕೊಂಡ್ಬಿಟ್ರೆ ಸಾಕು, ದೋಷಗಳು ನಿವಾರಣೆ ಆಗ್ತಾವ. ಇದು ಅಂತಿಂತ ಚೂರ್ಣ ಅಲ್ಲ, ಮಹಾಶಕ್ತಿ ಚೂರ್ಣ ಇದು. 108 ಗಿಡ ಮೂಲಿಕೆಯಿಂದ ತಯಾರು ಮಾಡಿದಂತ ಚೂರ್ಣ ಇದು. ಇದನ್ನ ಹಚ್ಕೊಂಡ್ಬಿಟ್ಟು ನಾವು ಪ್ರತಿಯೊಂದು ಕೆಲಸಕ್ಕೆ ಹೋದ್ರೆ ಕೆಲಸಗಳಾಗಂತ ಒಂದು ಶಕ್ತಿ ಇದ ಚೂರ್ಣದಲ್ಲಿ ಇರ್ತದ. ಇದು ನಮ್ಮ ಹಣೆನಾಗಿದ್ರೆ ಪ್ರತಿಯೊಂದು ಕೆಲಸ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕ ಮಾತೆ. ನಮ್ಮಮ್ಮ